ನಾನು ಈ ಕೌಸ್ತುಭ ಚಿತ್ರದ ನಿರ್ದೇಶಕ ಸಿದ್ದು ವಜ್ರಪ್ಪ ಅಂತ ನನ್ನ ಹೆಸರು. ಈ ಹಿಂದೆ ನಾನು ರಾವುತ ಅನ್ನೋ ಒಂದು ಚಿತ್ರ ಮಾಡಿದ್ದೆ. ಇದೇ ಜನವರಿ 31 ರಿಲೀಸ್ ಆಗಿತ್ತು. ಅದಾದ ನಂತರ ಇದೆ ನನ್ನ ಎರಡನೇ ಚಿತ್ರ. ಇದಾದಮೇಲೆ ನಾನು ಆದರೆ ಪ್ರಮೋದ್ ಸರ್ ಅವ್ರ ಜೊತೆಗೆ ನಾನು ಕೆಲಸ ಮಾಡಬೇಕು, ಅವ್ರನ್ನ ನಾನು ಒಂದು ಬೇರೆ ರೂಪದಲ್ಲಿ ಅಂದರೆ ಅವ್ರನ್ನ ಪೊಲೀಸ್ ಆಫೀಸರ್ ಆಗಿ ತುಂಬ ತೋರಿಸಿದ್ದಾರೆ. ಆಮೇಲೆ ನಾನು ಅವ್ರ ಹತ್ರ ಹೋಗ್ಬೇಕಾದ್ರೆ ಕೇಳಿದ್ದೆ, ಅವ್ರನ್ನ ಪೊಲೀಸ್ ಆಗಿ ತೋರಿಸ್ಬೇಕಂತಿದ್ದೀನಿ ಅಂತ ನನ್ನ ನಿರ್ದೇಶಕ ಮಿತ್ರರನ್ನ ಕೇಳಿದರೆ, ಅವರು ಪೊಲೀಸ್ ಅಂದರೆ ಸಾಕು ನಿನ್ನ ಆಚೆ ಓಡಿಸ್ತಾರೆ ಅಂತ ಹೇಳಿದರು. ಸೊ ಅವರು ಕೂಡ ಇಲ್ಲ ಸರ್ ಇದು ಪೊಲೀಸ್ ಅಂತ, ಮತ್ತೆ ಪೊಲೀಸಾ ಅಂದರು ಫಸ್ಟ್ ಟೈಮ್ ಆಫೀಸಿಗೆ ಹೋದಾಗ. ಇಲ್ಲ ಸರ್ ಇದು ಪೊಲೀಸ್ ಅಂತ ತಕ್ಷಣ ನೀವು ಹಂಗೆ ಅನ್ಕೋಬೇಡಿ, ಈ ಆಫೀಸರ್ ಸ್ವಲ್ಪ ಬೇರೆ ರೀತಿ ವರ್ಕ್ ಮಾಡ್ತಾನೆ ಅಂತೇಳಿ ಸ್ವಲ್ಪ ಕತೆ ಮುಖಾಂತರ ಅವರ ಪಾತ್ರನ ನಾನು ಹೇಳಿದೆ. ಆಮೇಲೆ ಅವ್ರಿಗೂ ಕೂಡ ನಾನು ಹೇಳಿದೆ, ಸರ್ ಕತೆ ತುಂಬ ಯಾವ ರೀತಿ ಇದೆ ಅಂತ ಅಂದ್ಕೊಂಡೆ ನೀವು ಒಪ್ಕೊಳ್ಳಿ, ನಾನು ತುಂಬ ಕನಸು ಕಟ್ಕೊಂಡು ಬಂದಿದ್ದೀನಿ, ನಿಮ್ಮನ್ನು ನಾನೊಂದು ನನ್ನ ಕಣ್ಣಿಂದ ಬೇರೆ ರೂಪದಲ್ಲಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಿಮ್ಮ ಒಂದು ಇತ್ತೀಚಿನ ಸಿನಿಮಾಗಳಲ್ಲಿ ಹೇಗೆ ಬಂದಿದೆಯೋ ಅದನ್ನು ಆ ಎಲ್ಲ ಪಾತ್ರಗಳಿಗಿಂತ ಸ್ವಲ್ಪ ವಿಭಿನ್ನತೆಯನ್ನು ನಾನು ಸ್ವಲ್ಪ ತೋರಿಸ್ಕೊಳ್ಳೋಣ. ಅಂದರೆ ಪೊಲೀಸ್ ಪಾತ್ರದಲ್ಲೂ ತುಂಬ ಕೆಲಸ ಅವ್ರು ಏನೇನು ಮಾಡಿದ್ದಾರೆ, ನಿಭಾಯಿಸಿದ್ದಾರೆ, ಅದನ್ನು ನಾನು ತೋರಿಸ್ಬೇಕಂತ ಹೇಳಿ ಸರ್ ಹತ್ರ ಹೋಗಿ ಈ ಕತೆ ಹೇಳಿದಾಗ ಒಪ್ಕೊಂಡ್ರು. ಫಸ್ಟ್ ಅವರೇ ನಮ್ಮ ಚಿತ್ರಕ್ಕೆ ಬಹಳ ದೊಡ್ಡ ಸ್ಫೂರ್ತಿ ಮತ್ತು ಚೈತನ್ಯ ಅಂತ ಹೇಳ್ಬೋದು. ಅವ್ರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದ ತಿಳಿಸ್ತೀನಿ. ತದನಂತರ ಹೇಳಬೇಕಂದ್ರೆ ನನ್ನ ಈಗ ಸಿನಿಮಾದಲ್ಲಿ ಒಂದು ಸಿನಿಮಾ ಮತ್ತು ಸಿನಿಮಾದೊಳಗೊಂದು ಕತೆ ಒಳಗಡೆ ಒಂದು ಕ್ಯಾರೆಕ್ಟರ್ಗಳು ಇದ್ದಾವೆ. ಹಾಗಾಗಿ ಇದನ್ನು ನಾನು ಅಷ್ಟು ಸುಲಭವಾಗಿ ಹೇಳೋಕ್ಕೂ ಆಗಲ್ಲ, ಹೇಳಿದ್ರು ಕೂಡ ನೀವು ಆ ಕತೆನ ಇದೇ ರೀತಿ, ಇದೇ ಭಾವ, ಇದೇ ರೂಪ ಅಂತ ನಾನು ಅದನ್ನು ಹೇಳೋಕ್ಕಾಗಲ್ಲ. ಸಿನಿಮಾದೊಳಗೊಂದು ಕತೆ ಇದೆ, ಆ ಕತೆ ಒಳಗಡೆ ಒಂದಿಷ್ಟು ಪಾತ್ರಗಳಿದ್ದಾವೆ. ಇಷ್ಟು ಮಾತ್ರ ನಾನು ಕೌಸ್ತುಭ ಅಂತ ಹೇಳ್ಬೋದು. ಆ ಪಾತ್ರದಲ್ಲಿ ನಾನು ಈ ಸಿನಿಮಾಕ್ಕೆ ನಿರ್ದೇಶಕ ಆದರೆ ಕೌಸ್ತುಭ ಅನ್ನೋ ಸಿನಿಮಾಕ್ಕೆ ನಿರ್ದೇಶಕದ ಪಾತ್ರ ಮಾಡ್ತಿರೋದು ನಮ್ಮ ನಟರಾಜ್ ಸರ್ ಅವರು. ಅದಾದ ನಂತರ ಮತ್ತೆ ನಮ್ಮ ಸರ್ ಏನಿದ್ದಾರೆ ಕೀರ್ತಿ ಸರು, ತುಂಬ ದೊಡ್ಡ ಕಲಾವಿದರು. ಅವರು ಕೂಡ ನಮ್ಮ ಸಿನಿಮಾಕ್ಕೆ ಕಮಿಷನರ್ ಪಾತ್ರ ಮಾಡ್ತಿದ್ದಾರೆ. ತುಂಬ ಒಂದು ತಿರುವು ಕೊಡೋಂಥ ಪಾತ್ರ ಅದು. ಆ ಪಾತ್ರ ಕೂಡ ನಮ್ಮ ಸರ್ನ ಹ್ಯಾಂಡಲ್ ಮಾಡೋಂಥ ಪಾತ್ರ. ಹಾಗಾಗಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತು ನಮ್ಮ ಸಿನಿಮಾದ ಪಾತ್ರವನ್ನು ಮಾಡಲು ಒಪ್ಕೊಂಡಿದ್ದಾರೆ. ಮತ್ತು ಆ ಪಾತ್ರ ಕೂಡ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದ್ರು, ಕತೆಗೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಹಾಗಾಗಿ ಕೀರ್ತಿ ಸರ್ಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ವೆಲ್ಕಮ್ ಸರ್. ಸೊ ಸಿನಿಮಾ ಅಂತ ಬಂದಾಗ ಅದ್ರ ಬಗ್ಗೆ ರೂಪರೇಷೆಗಳನ್ನ ನಾನು ಪ್ರಮೋದ್ ಸರ್ ಹತ್ರ ಡಿಸೈಡ್ ಮಾಡಿದಾಗ ನಾನು ಒಂದಿಷ್ಟು ವಿಚಾರಗಳನ್ನು ಕೇಳಿದೆ. ಸಿನಿಮಾದಲ್ಲಿ ಜರ್ನಿ ಮಾಡಬೇಕಂದ್ರೆ ಹೇಗಿರುತ್ತೆ ಸರ್ ಅಂತ ಕೇಳಿದಾಗ ಅವರು ಒಂದೇ ಮಾತು ಹೇಳಿದ್ರು, ಮನಸ್ಸು ಮತ್ತು ಬುದ್ಧಿ ಎರಡನ್ನೂ ಏಕಾಂತದಲ್ಲಿ ಇಟ್ಕೊಂಡು ಏಕಚಿತ್ತದಿಂದ ಸಿನಿಮಾನ ನೀವು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಪ್ರೇಕ್ಷಕ ಪ್ರಭು ಕೈ ಹಿಡಿತಾರೆ ಅಂತ ಹೇಳಿದ್ರು. ನಾವು ಕೂಡ ಪ್ರೇಕ್ಷಕ ಪ್ರಭುಗೆ ಮೆಚ್ಚುಗೆ ಆಗೋ ಥರ ಒಂದು ಸಿನಿಮಾ ಮಾಡೋಣ ಅಂತ ಹೊರಟಿದ್ದೀವಿ. ಅದೇ ಕೌಸ್ತುಭ ಅಂತ ಅಂದಾಗ ಆಗಲೇ ಮೇಡಮ್ ಹೇಳಿದರು, ಅಂದರೆ ಆ ಮಣಿ ಅಂದರೆ ಸಮುದ್ರ ಮಂಥನದಲ್ಲಿ ಸಿಕ್ಕಂಥ ಒಂದು ಶ್ರೇಷ್ಠ ಮಣಿ, ನಾರಾಯಣನ ಶ್ರೇಷ್ಠ ಮಣಿ ಅದು. ಆದರೆ ಆ ಮಣಿಗೂ ಮತ್ತು ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ, ಆದರೆ ಅದೇ ರೀತಿ ರೆಫರೆನ್ಸ್ ಮಾಡುತ್ತೆ. ಅಂದರೆ ನಮ್ಮ ಸಿನಿಮಾದೊಳಗೊಂದು ಸಿನಿಮಾ ಇದೆ, ಆ ಸಿನಿಮಾ ಕೌಸ್ತುಭ ಮಣಿಯಷ್ಟೇ ಶ್ರೇಷ್ಠವಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಟ್ಟು ಆ ಕೌಸ್ತುಭ ಅನ್ನೋ ಟೈಟಲನ್ನು ನಾವೀಗ ಟೈಟಲ್ ಆಗಿಟ್ಟು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಸೊ ಮುಂದಿನ ಹಂತ ಅಂತ ಬಂದಾಗ ಎಡಿಟ್ರು ನಮ್ಮ ಅರವಿಂದ್ ರಾಜ್ ಅವರು ಇದ್ದಾರೆ, ಮತ್ತು ಡಾಸ್ ಮಾಡೋರು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ಮತ್ತು ಇನ್ನು ನಮ್ಮ DOP ರವಿಚಂದ್ರನ್ ಅಂತೇಳಿ ಬಲರಾಮ್ ಅವರು ಮತ್ತು ಹೀಮ್ ಅವರು ಇನ್ನೊಂದಿಷ್ಟು ಕ್ಯಾರೆಕ್ಟರ್ಗಳು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಅನ್ನದಾತರು ರಾಜೇಶ್ ಅವರಿದ್ದಾರೆ. ಅವರು ಕೂಡ ಈ ಕಥೆನ ತುಂಬ ಇಷ್ಟಪಟ್ಟು ಮಾಡಿದ್ದಾರೆ. ನಾನು ಆ ಕಥೆಯಲ್ಲಿ ನಾವು ಮತ್ತು ನಮ್ಮ ಚಿತ್ರತಂಡ ಒಂದು ವರ್ಷ ಜರ್ನಿ ಮಾಡಿದರೆ ಅವ್ರು ಮುಂದೆ ಹೇಳಿದ ಮೇಲೆ ಮತ್ತೊಂದು ವರ್ಷ ಆ ಕಥೆಯೊಂದಿಗೆ ಜರ್ನಿ ಮಾಡಿ ಆ ಕಥೆಗೆ ದುಡ್ಡಾಗೋಕೆ ಒಪ್ಪಿಗೆ ನೀಡಿದರು. ಆಮೇಲೆ ಅವ್ರಿಗೆ ಕತೆ ಆಯ್ಕೆ ಮಾಡೋದ್ರಲ್ಲಿ ತುಂಬ ಟೇಸ್ಟ್ ಇದೆ, ಸುಲಭವಾಗಿ ಒಪ್ಪಲ್ಲ. ಅವ್ರನ್ನ ಒಪ್ಸೋಕ್ಕೂ ಕೂಡ ನಾನು ತುಂಬ ಸಮಯ ತೊಗೊಂಡೆ. ಆದರೆ ಎಲ್ಲದರಲ್ಲೂ ಒಂದಿಷ್ಟು ವಿಷಯಗಳನ್ನ ಕೆದಕಿ ಕೇಳಿದ್ರು, ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಇವತ್ತು ಅವರು ಪ್ರೊಡ್ಯೂಸ್ ಮಾಡೋಕೆ ಒಪ್ಕೊಂಡಿದ್ದಾರೆ. ಧನ್ಯವಾದಗಳು ಸರ್. ಮುಂದಿನಂತ ನಮ್ಮ ಸರ್ ಮಾತಾಡ್ತಾರೆ. ಸೊ